ವೆಲ್ಕಮ್ ಟು ಜಾವಾ ಸೀರಿಯಲ್ಸ್. ಇವತ್ತು ಮೈಕ್ರೋ ಸರ್ವಿಸಸ್ ಯಾಕೆ ಬೇಕು ಅಂತ ನೋಡೋಣ. ವೈ ಮೈಕ್ರೋ ಸರ್ವಿಸಸ್ ಇಲ್ಲದೆ ಇದ್ರೆ ಏನಾಗುತ್ತೆ, ಮೈಕ್ರೋ ಸರ್ವಿಸಿಂದ ಏನು ಅಡ್ವಾಂಟೇಜ್ ಸಿಗುತ್ತೆ ಅದನ್ನೇ ನೋಡೋಣ. ಸೊ ಇವಾಗ ಒಂದು ಅನಾಲಜಿ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇದೊಂದು ಕ್ಯಾಂಟೀನ್ ಅಂತ ಅನ್ಕೊಳ್ಳಿ. ತುಂಬ ಬೆಂಗಳೂರಲ್ಲಿ ಒಂದು ಚಿಕ್ಕ ಕ್ಯಾಂಟೀನ್, ಓಕೆನಾ. ಇದು ದೊಡ್ಡ ಹೋಟೆಲ್ ಅಲ್ಲ. ಇದರಲ್ಲಿ ಇವಾಗ ಸಾತ್ವಿಕ್ ಅನ್ನೋ ಒಬ್ಬ ಕಸ್ಟಮರು ತಿಂಡಿ ತಿನ್ನೋಕೆ ಅಂತ ಹೋಗ್ತಾನೆ, ಓಕೆನಾ. ಸೊ ಇದು ಕ್ಯಾಂಟೀನು, ಇದು ನೀಲಮ್ಮ ಕ್ಯಾಂಟೀನು. ಇಲ್ಲಿ ಒಳಗಡೆ ಕಿಚನ್ ಇರುತ್ತೆ. ಅದ್ರೊಳಗಡೆ ಯಾರಿಗೂ ಎಂಟ್ರಿ ಇರಲ್ಲ. ಇಲ್ಲೆಲ್ಲ ಕಸ್ಟಮರ್ಸ್ ಬಂದಿರ್ತಾರೆ ಡೈರೆಕ್ಟ್ಲಿ, ತುಂಬ ಜನ ಕಸ್ಟಮರ್ಸ್. ಈ ಥರ ಅಂತ ಅಂದ್ಕೊಡಿ, ಜಸ್ಟ್ ಎಕ್ಸಾಂಪಲ್. 1 2 3 4 5 ಈ ಎಲ್ಲ ಬಂದ್ಬಿಟ್ಟು ಇಲ್ಲಿ ರೋಡ್ ಇರುತ್ತೆ. ರೋಡ್ ಮೇಲೆ ನಿಂತ್ಕೊಂಡಿರ್ತಾರೆ ಡೈರೆಕ್ಟ್ಲಿ. ಇಲ್ಲಿ ಕೂತ್ಕೊಳ್ಳೋಕೆ ಏನು ಫೆಸಿಲಿಟಿ ಇರಲ್ಲ. ಇಲ್ಲಿ ಒಬ್ಬರೇ ಒಬ್ಬ ಅವರೇ ನೀಲಮ್ಮ. ಇವ್ರು ಏನು ಮಾಡ್ತಾರೆ, ಆಂಟಿ ಡೈರೆಕ್ಟ್ಲಿ ಕಸ್ಟಮರ್ಗೆ ರಿಕ್ವೆಸ್ಟ್ ತಗೊಳ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ತವಾ ಇರುತ್ತೆ, ಇಲ್ಲಿ ಹಿಟ್ಟಿರುತ್ತೆ. ಒಬ್ಬನು ಸಾತ್ವಿಕ್ ಬರ್ತಾನೆ, ದೋಸೆ ಆರ್ಡರ್ ಮಾಡ್ತಾನೆ, ತಗೋತಾರೆ, ದೋಸೆ ಹುಯ್ತಾರೆ, ಕೊಡ್ತಾರೆ. ಮತ್ತೊಬ್ಬ ಚಿಂಟು ಬರ್ತಾನೆ, ಅವನು ಇಡ್ಲಿ ಹೇಳ್ತಾನೆ, ಇಡ್ಲಿ ಆಲ್ರೆಡಿ ರೆಡಿ ಮಾಡಿರುತ್ತೆ, ಕೊಡ್ತಾರೆ. ಮತ್ತೊಬ್ರು ಸಮಿತಾ ಬರ್ತಾಳೆ, ಅವಳು ಪಲಾವ್ ಕೇಳ್ತಾಳೆ, ಪಲಾವ್ ರೆಡಿ ಮಾಡಿರುತ್ತೆ, ಕೊಡ್ತಾರೆ. ಮತ್ತೊಬ್ರು ಯಾರು, ವಿಕ್ಕಿ ಬರ್ತಾನೆ, ವಿಕ್ಕಿ ಬಂದ್ಬಿಟ್ಟು ಖಾಲಿ ದೋಸೆ ಕೇಳ್ತಾನೆ, ಅವ್ನು ಮತ್ತೊಂದು ಸರಿ ದೋಸೆ ಒಯ್ತಾರೆ, ಕೊಡ್ತಾರೆ. ಸೊ ಇಲ್ಲಿ ತುಂಬ ಜನ ಬಂದಾಗ ಏನಾಗುತ್ತೆ, ಅವರು ಇವಾಗ ಇಬ್ಬರು ಬಂದರು, ಒಂದು 50 ಜನ ಬಂದರು ಅಂತ ಅನ್ಕೊಳ್ಳಿ. ತುಂಬ ಜನ ರಿಕ್ವೆಸ್ಟ್ ಬಂದು ಅವಾಗ ಏನು ಮಾಡ್ತಾರೆ, ಎಲ್ಲರೂ ಕ್ಯೂವಲ್ಲಿ ಇರ್ತಾರೆ. ಆವಾಗ ಹೇಳ್ತಾರೆ, ನೀಲಮ್ಮ ಏನು ಮಾಡ್ತಾರೆ, ಮೇಡಮು ನೀವು ವೇಟ್ ಮಾಡಿ, ಇಲ್ಲಿ 3 4 ಜನಕ್ಕೆ ಹಾಕ್ತಾ ಇದ್ದೀನಿ ದೋಸೆ. ಇಡ್ಲಿ ಬೇಕಂದರೆ ಸಿಗುತ್ತೆ, ಪಲಾವ್ ರೆಡಿ ಇದೆ, ದೋಸೆ ಅಂದರೆ ವೇಟ್ ಮಾಡಿ ಅಂತ. ಸೊ ಹೀಗೆ ಆರ್ಡರ್ ಬೆಳೀತಾ ಹೋಗುತ್ತೆ. ಇಲ್ಲಿ ತುಂಬ ಜನ ಹೊಸದಾಗಿ ಬಂದಿರೋರೆಲ್ಲ ರೋಡ್ ಮೇಲೆ ಹೋಗಿ ನಿಂತ್ಕೋತಾರೆ. ಸರ್ವಿಸು ಬೇಕು ಅಂತಂದರೆ ವೇಟ್ ಮಾಡಬೇಕು. ಇಲ್ಲಿ ಲೋಡ್ ಆಗ್ತಾ ಹೋಗುತ್ತೆ. ಮೇನ್ ಪ್ರಾಬ್ಲಮ್ ಆಗದೆ ಲೋಡ್ ಬ್ಯಾಲೆನ್ಸಿಂಗ್. ಇಲ್ಲಿ ತುಂಬ ಲೋಡ್ ಬಂದರೆ ಏನಾಗುತ್ತೆ, ಇವ್ರ ಕೈಲಿ ಮೇಂಟೈನ್ ಮಾಡೋಕ್ಕಲ್ಲ. ಇವ್ರು ಒಬ್ಬರೇ ಓನರು, ಒಬ್ಬರೇ ಸಪ್ಲೈಯರು, ಒಬ್ಬರೇ ಕ್ಲೀನರು. ಇಲ್ಲೇನೋ ಪ್ಲೇಟ್ ಕೊಟ್ಟಿರ್ತಾರೆ, ಇಲ್ಲಿ ಹಾರ್ಡ್ಲಿ ಒಬ್ಬರನ್ನ ಕ್ಲೀನರ್ ಅಂತ ಇಟ್ಕೊಂಡಿರ್ತಾರೆ. ಅದು ತುಂಬ ಚಾನ್ಸಸ್ ಕಡಿಮೆ. ಇದು ತುಂಬ ಕ್ಯಾಂಟೀನ್, ತುಂಬ ಚಿಕ್ಕ ಕ್ಯಾಂಟೀನ್ ಅಂತ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಜಸ್ಟ್ 15 ರುಪೀಸ್ಗೆ ದೋಸೆ ಸಿಗುತ್ತೆ ಅದಲ್ವಾ. ಬೆಂಗಳೂರಲ್ಲಿ ಇರೋರಿಗೆ ತುಂಬ ಯಾವುದೇ ಏರಿಯಾದಲ್ಲಿ ನೋಡಿರ್ತೀರ, ಈ ಥರ ಚಿಕ್ಕ ಚಿಕ್ಕ ಕ್ಯಾಂಟೀನ್ ಇರುತ್ತೆ, ಇವಾಗಲೂ ಸಿಗುತ್ತೆ 15 20 ರೂಪಾಯಿಗೆಲ್ಲ. ಸೊ ಅದು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗುತ್ತೆ. ತುಂಬ ಕಡಿಮೆ ಇರುತ್ತೆ ಅಂತೆ, ತುಂಬ ಜನ ಬಂದಿರ್ತಾರೆ. ಸೊ ಇವಾಗ ಒಬ್ಬ ಕ್ಲೀನರ್ ಇರ್ತಾರೆ, ಅವ್ರು ಪ್ಲೇಟ್ ಕ್ಲೀನ್ ಮಾಡ್ಕೊಳ್ತಿರ್ತಾರೆ. ಇಲ್ಲಿ ಇವ್ರು ಮಾತ್ರ ಕಂಟಿನ್ಯೂಸ್ಲಿ ಸಪ್ಲೈ ಮಾಡ್ತಿರ್ತಾರೆ. ಬಟ್ ಅದು ಆರ್ಡರ್ಸ್ ಜಾಸ್ತಿ ಬಂದಾಗ ಲೋಡ್ ಆಗಿಬಿಟ್ಟು ಹ್ಯಾಂಗ್ ಆಗುತ್ತೆ. ಹ್ಯಾಂಗಿಂಗ್ ಅಂತಂದರೆ ಅವರು ವೇಟ್ ಮಾಡ್ತಾ ಹೋಗ್ಬೇಕು. ಅವಾಗ ಇವರು ಬೇರೆ ಹೋಟೆಲ್ಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಇದು ಫಾಲ್ಟ್. ಫಾಲ್ಟ್ ಟಾಲರೆನ್ಸ್. ಫಾಲ್ಟ್ ಟಾಲರೇಟ್ ಮಾಡೋಕ್ಕಾಗುತ್ತಾ, ಎಷ್ಟು ರಿಕ್ವೆಸ್ಟ್ ಬರುತ್ತೆ ಅದನ್ನು ಟಾಲರೇಟ್ ಮಾಡೋಕ್ಕಾಗುತ್ತಾ ಇವು ಮೇಡಮ್ಗೆ? ಅದೇ ಮೇನ್ ಪ್ರಾಬ್ಲಮ್ ಇಲ್ಲಿ. ಲೋಡ್ ಬರ್ತಿರುತ್ತೆ, ಇವ್ರಿಗೆ ಸಪ್ಲೈ ಮಾಡೋಕ್ಕೆ ಒಬ್ಬರೇ ಎಂಪ್ಲಾಯಿ ಇದ್ದಾರೆ. ಕಿಚನಲ್ಲಿ ಅವರೇ ಇದನ್ನು ಮಾಡಬೇಕು, ದೋಸೆ ಹಾಕಬೇಕು, ಆ ಪ್ಲೇಟಿಗೆ ಹಾಕಬೇಕು,
ಪ್ಲೇಟಿಗೆ ಹಾಕಿಂದ ಅದನ್ನು ಒಯ್ದುಬಿಟ್ಟು ಮತ್ತೆ ಕಸ್ಟಮರ್ಗೆ ಅದನ್ನು ಸಪ್ಲೈ ಮಾಡಬೇಕು. ಇಲ್ಲಿ ಸೆಲ್ಫ್ ಸರ್ವಿಸ್ ಇದ್ರೂ ಕಸ್ಟಮರ್ಸ್ಗೆ ಕೊಡಬೇಕಲ್ವ, ಇಲ್ಲಿ ಚಟ್ನಿ ಹಾಕಿಬಿಟ್ಟು ಕೊಡಬೇಕು. ಇಲ್ಲಿ ಬೌಲ್ ಇರುತ್ತೆ, ಇಲ್ಲಿ ಅದ್ರ ಚಟ್ನಿ ಇರುತ್ತೆ, ಇನ್ನೊಂದು ಬೌಲ್ ಸಾಂಬಾರು ಇರುತ್ತೆ, ಅದನ್ನು ಹಾಕ್ಬಿಟ್ಟು ಕೊಡಬೇಕು. ಇಲ್ಲ ವರ್ಸ್ಟ್ ಕೇಸಲ್ಲಿ ನೀವೇ ಹಾಕ್ಕೊಳ್ಳಿ ಅಂತಲೂ ಹೇಳ್ಬೋದು. ಬಟ್ ಅಟ್ಲೀಸ್ಟ್ ಇಲ್ಲಿಂದ ತವೆ ಮೇಲೆ ಹಾಕ್ಬಿಟ್ಟು ಅಲ್ಲಿಂದ ತೆಗೆದ್ಬಿಟ್ಟು ಕೊಡಬೇಕು. ಇಲ್ಲ ಇಡ್ಲಿ ಆರ್ಡರ್ ಮಾಡ್ತಾನೆ, ಇಲ್ಲಿ ಕೈ ಹಾಕ್ಬಿಟ್ಟು ಇಡ್ಲಿ ಎತ್ತಿ ಕೊಡಬೇಕು, ಮತ್ತೊಂದು ಪ್ಲೇಟ್ ಎತ್ಕೋಬೇಕು, ಇಲ್ಲಿ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಒಬ್ಬರೇ ಮಾಡ್ತಾರೆ. ಸೊ ಏನಾಗುತ್ತೆ, ಲೋಡ್ ಬ್ಯಾಲೆನ್ಸಿಂಗ್ ಇಶ್ಯೂ ಬರುತ್ತೆ. ಮತ್ತು ಇದು ಫಾಲ್ಟ್ ಟಾಲರೆನ್ಸು, ತುಂಬ ರಿಕ್ವೆಸ್ಟ್ ಬಂದಾಗ ಇವ್ರು ಬೇರೆ ಕಡೆ ಮೂವ್ ಆಗ್ತಾರೆ. ಇಲ್ಲ ರೆಸ್ಪಾನ್ಸ್ ಇಲ್ಲ ಅಂತ ಜಗಳ ಮಾಡ್ತಾರೆ. ನಾವು ಆಲ್ರೆಡಿ ಪೇ ಮಾಡಿದ್ವಿ, ಗೂಗಲ್ ಪೇ ಮಾಡಿದ್ವಿ, ನಮಗೆ ಕೊಡಿ, ನಾವು ಫಸ್ಟ್ ಬಂದಿದ್ವಿ, ನಾವು ಫಸ್ಟ್ ಜಗಳ ಆಡ್ತಾರೆ. ಈ ಥರ ಎಲ್ಲ ಇದು ಫಾಲ್ಟ್ ಟಾಲರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಲೋಡ್ ಬ್ಯಾಲೆನ್ಸಿಂಗು, ಅವ್ರು ವೇಟ್ ಮಾಡಿದ್ರು ತುಂಬ ನಿಧಾನಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ, ಬಿಸ್ನೆಸ್ ಸ್ಲೋ ಆಗುತ್ತೆ, ತುಂಬ ಜನ ಬೇರೆ ಕಡೆನೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಫಾಲ್ಟ್ ಟಾಲರೆನ್ಸ್ ಅಂತಂದರೆ ಜಗಳ ತೆಗಿತಾರೆ, ನಮ್ಗೆ ಇದು ಬೇಕು ಅದು ಬೇಕು ಅಂತ ಹೇಳಿ. ಓಕೆನಾ? ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ಇವಾಗ ನಮಗೆ ಬೇರೆ ಇನ್ನೊಂದು ಎಕ್ಸಾಂಪಲ್, ರುಶಾಂಕ್ ರೆಸ್ಟೋರೆಂಟ್ ಅಂತ. ಈ ರುಶಾಂಕ್ ರೆಸ್ಟೋರೆಂಟಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ ಒಂದ್ಸರಿ. ಇದು ಇದೊಂದು ದೊಡ್ಡ ರೆಸ್ಟೋರೆಂಟು. ರುಶಾಂಕ್ ರೆಸ್ಟೋರೆಂಟ್ ಅಂದರೆ ಯಾವ ಥರ, ಹಳೆ ಕಾಲದಲ್ಲಿ ಇತ್ತಲ್ಲ. ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಬ್ರಕೆಟ್ನಲ್ಲಿ ಕಾಮತ್ ಹೋಟೆಲ್, A to B ಹೋಟೆಲ್ ಇತ್ತಲ್ಲ, ಆ ಥರ ಇದೊಂದು ಹೊಸ ರೆಸ್ಟೋರೆಂಟ್ ದೊಡ್ಡದು. ಅಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಬ್ಬ ಕಸ್ಟಮರ್ ಬರ್ತಾನೆ, ಒಬ್ಬನೇ ಬರ್ತಾನೆ, ಇವನ ಹೆಸರು ಚಿಂಟು ಅಂತ ಅಂದ್ಕೊಳ್ಳಿ. ಇವನು ಇಲ್ಲಿ ತುಂಬ ಟೇಬಲ್ಸ್ ಇರುತ್ತೆ, ಇಲ್ಲಿ ಚಿಕ್ಕ ಚಿಕ್ಕ ಟೇಬಲ್, ಈ ಥರ ತುಂಬ ಟೇಬಲ್ಸ್ ಇರುತ್ತೆ. ಇಲ್ಲಿ ಕಿಚನ್ ಇರುತ್ತೆ, ಇವನು ಒಂದು ಟೇಬಲ್ ಮೇಲೆ ಕೂತ್ಕೊಳ್ತಾನೆ. ಇಲ್ಲಿ ಅವನಿಗೆ ಯಾವ್ದು ಬೇಕಾಗಿರುತ್ತೆ ಅಲ್ಲಿ ಕೂತ್ಕೊಳ್ತಾನೆ. ಇದು ಟೇಬಲ್ ನಂಬರ್ 21. ಇಲ್ಲಿ 1ರಿಂದ 25 ತನಕ ಟೇಬಲ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಈ ಚಿಂಟು ಆರ್ಡರ್ ಮಾಡ್ತಾನೆ. ಆರ್ಡರ್ ಮಾಡಬೇಕು ಅಂತಂದರೆ ಇಲ್ಲಿ ಒಬ್ಬ ಸಪ್ಲೈಯರ್ ಇರ್ತಾನೆ. ಓಕೆನಾ? ಸಪ್ಲೈಯರ್ ಡೈರೆಕ್ಟ್ ಈ ಟೇಬಲ್ಗೆ ಬರ್ತಾನೆ. ಇವನ ಹೆಸರು ರಾಹುಲ್ ಅಂತ ಅಂದ್ಕೊಳ್ಳಿ. ಇವಾಗ ಚಿಂಟು ಒಂದು ಪ್ಲೇಟ್ ಖಾಲಿ ದೋಸೆ ಅಂತ ಆರ್ಡರ್ ಮಾಡ್ತಾನೆ. ಓಕೆನಾ? ಇವನು ಖಾಲಿ ದೋಸೆ ಅಂತ ಆರ್ಡರ್ ಮಾಡಿದ ತಕ್ಷಣ ಇವನು ಇಮಿಡಿಯೇಟ್ಲಿ ದೋಸೆ ಹಾಕ್ಕೊಡಲ್ಲ. ಇಲ್ಲಿಂದ ರಾಹುಲ್ ಬಂದ್ಬಿಟ್ಟು ಇಲ್ಲಿ ಒಬ್ಬ ಕುಕ್ ಇರ್ತಾನೆ. ಇವನು ಮೇನ್ ಕೋರ್ಸ್ ಮಾತ್ರ ಹ್ಯಾಂಡಲ್ ಮಾಡ್ತಾನೆ. ಮೇನ್ ಕೋರ್ಸ್ ಅಂದರೆ ದೋಸೆ, ಇಡ್ಲಿ, ಮೇನ್ ಕೋರ್ಸ್ ಕುಕ್. ಓಕೆನಾ? ಮೇನ್ ಕೋರ್ಸ್ ಕುಕ್ ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾತ್ರ ಎಕ್ಸ್ಕ್ಯೂಸ್ ಮಾಡಿ. ಮೇನ್ ಕೋರ್ಸ್ ಕುಕ್ ಇರ್ತಾನೆ. ಇವನು ಇಲ್ಲಿ ಇಡ್ಲಿ, ದೋಸೆ, ಖಾಲಿ ದೋಸೆ, ಪ್ಲೇನ್ ದೋಸೆ, ಮಸಾಲೆ ದೋಸೆ ಇವನಷ್ಟೇ ಹ್ಯಾಂಡಲ್ ಮಾಡ್ತಾನೆ. ಇದಕ್ಕೆ ಅಂತ ಒಂದು ಕಂಪಾರ್ಟ್ಮೆಂಟು. ಇಲ್ಲಿ ಇವನು ಹಾಕ್ತಾನೆ, ಇಲ್ಲಿ ಡೈರೆಕ್ಟು ಬಿಲ್ ತಗೊಳ್ತಾನೆ, ಇಲ್ಲಿಂದ ಹೋಗ್ತಾನೆ, ಜೋರಾಗಿ ಶೌಟ್ ಮಾಡ್ತಾನೆ ರಾಹುಲ್. ಒಂದು ಪ್ಲೇಟ್ ಮಸಾಲೆ ದೋಸೆ ಅಂತ. ಇವನು ಇಲ್ಲಿ ತವಾ ಇರುತ್ತೆ, ದೋಸೆ ಹಾಕ್ತಾನೆ, ಇಲ್ಲಿಂದ ಒಂದು ಪ್ಲೇಟ್ಗೆ ಹಾಕ್ತಾನೆ. ಇಲ್ಲೊಬ್ಬ ಅಸಿಸ್ಟೆಂಟ್ ಕುಕ್ ಇರ್ತಾನೆ, ಅವನು ಇಲ್ಲಿ ಆ್ಯಕ್ಚುವಲ್ ಆ ಪ್ಲೇಟ್ನ ತಂದ್ಬಿಟ್ಟು ರಾಹುಲ್ ಕೈ ಕೊಡ್ತಾನೆ. ರಾಹುಲ್ ಏನು ಮಾಡ್ತಾನೆ, ನೆನ್ಪಿಟ್ಕೋಬೇಕಲ್ವ, ಇಲ್ಲೊಂದು ಟೋಕನ್ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಟೋಕನ್ ಟೇಬಲ್ ನಂಬರ್ 21 ಅಂತ. ಕಸ್ಟಮರ್ ಹೆಸರು ಇಲ್ಲಿ ಮ್ಯಾಟ್ರ್ ಆಗಲ್ಲ, ಜಸ್ಟ್ ಟೇಬಲ್ ನಂಬರ್ 21 ಮ್ಯಾಟ್ರ್ ಆಗೋದು. ಅದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದರಲ್ಲಿ ಖಾಲಿ ದೋಸೆ ಅಂತ ಅಷ್ಟೇ ಆರ್ಡರ್ ಮಾಡ್ತಾನೆ, ಇಲ್ಲಿ ಮೆನ್ಷನ್ ಮಾಡ್ತಾನೆ ಒಂದು ಪ್ಲೇಟ್ ಅಂತ. ಆಮೇಲೆ ಇದನ್ನು ತಂದ್ಬಿಟ್ಟು ಇಲ್ಲಿ ಕೊಡ್ತಾನೆ. ಇದನ್ನು ರಾಹುಲ್ ಇದನ್ನ ತೊಗೊಂಡು ಬಂದು ಇಲ್ಲಿ ಚಿಂಟು ಕೈ ಕೊಟ್ಟು ಚಿಂಟು ತಿಂತಾನೆ. ಮತ್ತೆ ಅವನಿಗೆ ಹೊಟ್ಟೆ ತುಂಬಲ್ಲ, ಒಂದು ಪ್ಲೇಟ್ ಗೋಬಿ ಮಂಚೂರಿ ಅಂತಾನೆ. ಮತ್ತೆ ರಾಹುಲ್ ಹೋಗ್ತಾನೆ. ಇಲ್ಲಿ ಸೆಕೆಂಡ್ ಕುಕ್ ಇರ್ತಾನೆ. ಸೆಕೆಂಡ್ ಕುಕ್ ಏನು ಮಾಡ್ತಾನೆ, ಇಲ್ಲಿ ಸ್ನ್ಯಾಕ್ಸ್ ಕುಕ್ ಇರ್ತಾನೆ, ಅವನ ಹತ್ರ ಹೋಗ್ತಾನೆ.
ಅವನು ಸೇಮ್ ಸ್ಟೋರಿ ರಿಪೀಟ್ ಆಗುತ್ತೆ. ಅವನಿಗೂ ಡೈರೆಕ್ಟಾಗಿ ಅಲ್ಲೊಬ್ಬ ಅಸಿಸ್ಟೆಂಟ್ ಇರ್ತಾನೆ, ಅವ್ನು ಗೋಬಿ ಮಂಚೂರಿ ಹಾಕ್ತಾನೆ, ಅಲ್ಲಿಂದ ಪ್ಲೇಟಿಗೆ ಹಾಕ್ತಾನೆ, ಆ ಪ್ಲೇಟಿಂದ ಇನ್ನೊಬ್ಬ ಸಪ್ಲೈಯರ್ ಅಸಿಸ್ಟೆಂಟ್ ಸ್ನ್ಯಾಕ್ಸ್ ಇರ್ತಾನೆ, ಅವನು ತಂದ್ಬಿಟ್ಟು ಪ್ಲೇಟ್ನ ರಾಹುಲ್ ಕೊಡ್ತಾನೆ. ರಾಹುಲ್ ಮತ್ತೆ ಈ ಟೋಕನಲ್ಲಿ ಎಂಟ್ರಿ ಮಾಡ್ತಾನೆ. ಇಲ್ಲಿ ಒಂದು ಪ್ಲೇಟ್ ಗೋಬಿ ಮಂಚೂರಿ, ಒಂದು ಪ್ಲೇಟ್ ಇಷ್ಟೇ ಎಂಟ್ರಿ ಮಾಡಿದೆ. ಇಲ್ಲಿ ಅವ್ನು ಬಿಲ್ ಎಂಟ್ರಿ ಮಾಡಲ್ಲ, ಅವ್ನಿಗೆ ಗೊತ್ತೇ ಇರಲ್ಲ ಯಾವ್ದು ಎಷ್ಟು ರೇಟ್ ಇದೆ ಅಂತ. ಜಸ್ಟ್ ಇಲ್ಲಿ ಎಷ್ಟು ಎಂಟ್ರಿ ಮಾಡ್ತಾನೆ. ನೆಕ್ಸ್ಟು ಅದೇ ಪ್ಲೇಟ್ನ ತೊಗೊಂಡು ಹೋಗ್ಬಿಟ್ಟು ಟೇಬಲ್ ನಂಬರ್ 21ಗೆ ಚಿಂಟುನ ಕೈ ಕೊಡ್ತಾನೆ. ಚಿಂಟು ತಿಂತಾನೆ. ಅವಾಗ ಸಡನ್ನಾಗಿ ಅವನಿಗೆ ನೆನಪಾಗುತ್ತೆ, ಅವ್ನ ಗರ್ಲ್ ಫ್ರೆಂಡ್ ಒಂದು ಸಮೋಸ ತೊಗೊಂಡು ಬಾ ಅಂತ ಹೇಳಿದ್ಲು. ಸೊ ಅದಕ್ಕೆ ಮತ್ತೆ ರಾಹುಲ್ನ ಕರಿತಾನೆ, ಒಂದು ಪ್ಲೇಟ್ ಸಮೋಸ ಅಂತಾನೆ. ಡೈರೆಕ್ಟ್ಲಿ ಅವಾಗ ಏನು ಮಾಡ್ತಾನೆ, ಇದು ಸ್ನ್ಯಾಕ್ಸ್ ಕುಕ್ ಹತ್ರನೇ ಹೋಗ್ತಾರೆ ಸೆಕೆಂಡ್ ಟೈಮ್. ಯಾಕಂದರೆ ಸ್ನ್ಯಾಕ್ಸ್ ಕುಕ್ ಅಂದರೆ ಎಲ್ಲ ಮೇಂಟೈನ್ ಮಾಡ್ತಾನೆ, ಗೋಬಿ ಮಂಚೂರಿ, ಪಾವ್ ಭಾಜಿ, ಸಮೋಸ, ಮಸಾಲ ಪುರಿ ಅದೆಲ್ಲ. ಸೊ ಮತ್ತು ಅವನ ಹತ್ರನೇ ಹೋಗ್ತಾನೆ. ಸೇಮ್ ಇಲ್ಲಿ ಸೆಕೆಂಡ್ ಕುಕ್ ಚೇಂಜ್ ಆಗಲ್ಲ, ಸೇಮ್ ಅವನ ಹತ್ರ ಹೋಗ್ತಾನೆ. ಮತ್ತೆ ಆ ಕೇಕ್ ಕುಕ್ ಏನು ಮಾಡ್ತಾನೆ, ಸಮೋಸ ರೆಡಿಮೇಡ್ ಇರುತ್ತೆ ಅಥವಾ ಮಾಡಿಕೊಡ್ತಾನೆ. ಅವನ ಹತ್ರ ಈಗ ಸೆಕೆಂಡ್ ಅಸಿಸ್ಟೆಂಟ್ ಕುಕ್ ಇದ್ದಲ್ಲ, ಅವನ ಹತ್ರ ಕೊಡ್ತಾನೆ. ಅವಾಗ ಮತ್ತೆ ರಾಹುಲ್ ಇದನ್ನೇನು ಮಾಡ್ತಾನೆ, ಇಲ್ಲಿ ಮತ್ತೊಂದು ಎಂಟ್ರಿ ಆ್ಯಡ್ ಮಾಡು, ಒಂದು ಸಮೋಸ ಇಲ್ಲಿ ಬೇರೆ ಥರ ಲೇಬಲ್ ಹಾಕ್ತಾರೆ, ಪಾರ್ಸಲ್ ಅಂತ. ಯಾಕಂದರೆ ಪಾರ್ಸಲ್ಗೆ ಎಕ್ಸ್ಟ್ರಾ ಚಾರ್ಜ್ ಇರ್ತೀವಿ, ದೊಡ್ಡ ಹೋಟೆಲ್ ಅಲ್ವಾ, ಬ್ಲೇಡ್ ಹೋಟೆಲ್, ಕಾಮತ್ A to B ರುಶಾಂಕ್ ರೆಸ್ಟೋರೆಂಟ್. ಸೊ ಅದಕ್ಕೆ ಇಲ್ಲಿ ಪಾರ್ಸಲ್ ಅಂತ ಮೆನ್ಷನ್ ಮಾಡ್ತಾನೆ. ಇಲ್ಲಿ ಪಾರ್ಸಲ್ ಅಂತ ಮೆನ್ಷನ್ ಮಾಡಿಲ್ಲ ಅಂತಂದರೆ ಇಲ್ಲೇ ತೊಗೊಂಡಿದ್ದು, ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ₹10 ₹20 ಇರುತ್ತೆ. ಸೊ ಅದು ಮುಂದೆ ಗೊತ್ತಾಗಬೇಕಲ್ಲ, ಅದನ್ನು ಯಾರು ಬಿಲ್ ಮಾಡ್ತಾರೆ ಅವ್ರಿಗೆ. ಸೊ ಅದಕ್ಕೆ ಸಮೋಸ ತಂದ್ಬಿಟ್ಟು ಪಾರ್ಸಲ್ ಮಾಡಿದ್ದನ್ನು ಬ್ಯಾಗ್ ಸಮೇತ ತಂದು ಕೊಡ್ತಾನೆ. ಇಲ್ಲಿ ಚಿಂಟು ಅದನ್ನು ತಿನ್ನಲ್ಲ, ಅದನ್ನು ಗರ್ಲ್ಫ್ರೆಂಡ್ಗೆ ಅಂತ ಇಟ್ಕೋತಾನೆ. ಆಮೇಲೆ ಟೀ ಕಾಫಿ ಕುಡಿಬೇಕಲ್ಲ, ಮತ್ತೆ ಟೀ ಆರ್ಡರ್ ಮಾಡ್ತಾನೆ. ಮತ್ತೆ ಅದೇ ರಾಹುಲ್ ಬಂದ್ಬಿಟ್ಟು ಇಲ್ಲಿ ಮತ್ತೆ ಬೇರೆ ಕುಕ್ ಹತ್ರ ಹೋಗ್ತಾನೆ, ಬೆವರೇಜಸ್ ಕುಕ್ ಅಂತ. ಸೊ ಇವನು ಏನು ಮಾಡ್ತಾನೆ, ಇಲ್ಲಿ ಒಂದು ಟೀ ರೆಡಿ ಮಾಡಿರಲ್ಲ, ಟೀ ಮಾಡಿಬಿಟ್ಟು ಕೊಡ್ಬೋದು ಅಥವಾ ರೆಡಿ ಮಾಡಿದ್ರು ಇರ್ಬೋದು. ಇಲ್ಲೊಬ್ಬ ಅಸಿಸ್ಟೆಂಟ್ ಇರ್ತಾನೆ ಅಂತ ಅಂದ್ಕೊಳ್ಳಿ, ಇಲ್ಲೇ ಡೈರೆಕ್ಟ್ಲಿ ಕೊಡ್ಬೋದು. ಯಾಕಂದರೆ ಇದೇನು ಚಿಕ್ಕದಲ್ವ, ಇಲ್ಲಿಂದ ಅಸಿಸ್ಟೆಂಟ್ ಬೇಕಾಗಿಲ್ಲ. ಇಲ್ಲಿ ಟೀನ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಕೆಳಗಡೆ ಒಂದು ಸಾಸರ್ ಇಟ್ಬಿಟ್ಟು ಕೊಡ್ತಾನೆ. ಇಲ್ಲಿ ಮತ್ತೆ ರಾಹುಲ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒನ್ ಟೀ ಅಂತ ಜಸ್ಟ್ ಆ್ಯಡ್ ಮಾಡ್ತಾನೆ. ಇದು ಪಾರ್ಸಲ್ ಅಲ್ಲ, ಇಲ್ಲೇ ಕೊಡ್ತಾನೆ. ತಂದುಬಿಟ್ಟು ಅವಾಗ ರಾಹುಲ್ ತಂದ್ಬಿಟ್ಟು ಚಿಂಟು ಕೊಡ್ತಾನೆ. ಚಿಂಟು ಕುಡಿತಾನೆ, ಬಿಲ್ ಕೊಡಪ್ಪ ಅಂತ ಕೇಳ್ತಾನೆ. ಅವಾಗ ಇವನೇನು ಮಾಡ್ತಾನೆ, ರಾಹುಲ್ ಈ ಟೋಕನ್ನ ತಗೊಂಡ್ಬಿಟ್ಟು ಡೈರೆಕ್ಟ್ಲಿ ಇಲ್ಲಿ ಹೋಗ್ತಾನೆ. ಇಲ್ಲಿ ಹೋಗ್ತಾನೆ, ಇಲ್ಲಿ ಯಾರು ಇರ್ತಾರೆ, ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶಿಯರ್ ಇರ್ತಾನೆ. ಸೊ ಕ್ಯಾಶಿಯರ್ ಹತ್ರ ಹೋದ ತಕ್ಷಣ ಇವನು ಬಿಲ್ ಜನರೇಟ್ ಮಾಡಿಕೊಡಪ್ಪ ಅಂತಾನೆ. ಇವನು ಅದನ್ನು ನೋಡಿಬಿಟ್ಟು ಇಲ್ಲಿ ಒಂದು ಹೊಸದೊಂದು ಬಿಲ್ ಕೊಡ್ತಾನೆ. ಇದೆಲ್ಲ ನಿಮಗೆ ಗೊತ್ತಿರೋ ಪ್ರೊಸೀಜರ್. ಇಲ್ಲಿ ಬಿಲ್ಲಲ್ಲಿ ಇದನ್ನು ಈ ಟೋಕನ್ ನೋಡ್ಬಿಟ್ಟು ಇದರಲ್ಲಿ ಒಂದು ಕಲ್ ದೋಸೆ ಎಷ್ಟಪ್ಪ ಅದೆಷ್ಟು ಆಗುತ್ತೆ, ಗೋಬಿ ಮಂಚೂರಿ ಎಷ್ಟಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಅಲ್ಲಿ ದೋಸೆ 120 INR ಅಂತ ಅಂದ್ಕೊಳ್ಳಿ, ಗೋಬಿ ಮಂಚೂರಿ ₹100 ಅಂತ ಅಂದ್ಕೊಳ್ಳಿ, ಸಮೋಸ ₹50 ಅಂದ್ಕೊಳ್ಳಿ, ಟೀ ಒಂದು ₹30 ಅಂದ್ಕೊಳ್ಳಿ. ಅಂದರೆ ಇದು ದೊಡ್ಡ ಹೋಟೆಲ್ ಅಲ್ವಾ. 220 220 300 ಆಯ್ತಿಲ್ಲ ಟೋಟಲ್, 300 INR ಆಯಿತು. ಬಿಲ್ ತಂದು ಕೊಡ್ತಾನೆ ಚಿಂಟು. ಇವಾಗ ಡೈರೆಕ್ಟ್ಲಿ ಕ್ಯಾಶ್ ಕೌಂಟರ್ಗೆ ಎಂಟ್ರಿ ಮಾಡ್ತಾನೆ. ಇಲ್ಲಿ ಕ್ಯಾಶಿಯರ್ ಜೊತೆ ಮಾತಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ಲಿ ಬಿಲ್ ಕೊಡ್ತಾನೆ. ಅದನ್ನು ನೋಡಿಬಿಟ್ಟು ಗೂಗಲ್ ಪೇ ಅಥವಾ ಕ್ಯಾಶ್ ಪೇ ಮಾಡಿಬಿಟ್ಟು ಹೋಗ್ತಾನೆ. ಸೊ ಇದರಲ್ಲಿ ಏನಾಗುತ್ತೆ, ಯಾವ ಥರ ಇದನ್ನು ಮೈಕ್ರೋ ಸರ್ವಿಸಸ್ ಯಾವ್ದ್ಯಾವ್ದು ಇನ್ವಾಲ್ವ್ ಆಗಿದೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಚಿಂಟು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಚಿಂಟು ಅನ್ನೋದು, ಇವಾಗ ಬೇರೆ ಕಲರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೆಲ್ಲೋ ಕಲರಲ್ಲಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಚಿಂಟು ಅನ್ನೋದು ಅಥವಾ ರೆಡ್ ಕಲರಲ್ಲೇ ಎಕ್ಸ್ಪ್ಲೇನ್ ಮಾಡೋಣ. ಇದು ಚಿಂಟು ಅನ್ನೋದು ಒಂದು ರಿಕ್ವೆಸ್ಟು.
ಹ್ಮ್. ಇಲ್ಲಿ ಚಿಂಟು ಅನ್ನೋದು ರಿಕ್ವೆಸ್ಟ್, ರಾಹುಲ್ ಅನ್ನೋನು ಒಂದು API. ಓಕೆ, ನಾನು ಇಲ್ಲಿ ಟೈಪ್ ಆಗ್ತಾ ಇಲ್ಲ, ಸಾರಿ. ಓಕೆ, API ಗೇಟ್ವೇ. API ಗೇಟ್ವೇ ಅಂತಂದ್ರೆ ಯಾವ ಥರ? ಜೂಲ್ ಆರ್ ಸ್ಪ್ರಿಂಗ್ ಕ್ಲೌಡ್ ಥರ, ಜಸ್ಟ್ ಆನ್ ಇಂಟರ್ಮೀಡಿಯೇಟರ್, ಅವನು ಆ್ಯಕ್ಚುಲ್ ಸರ್ವಿಸ್ ಅಲ್ಲ. ಇಲ್ಲಿ ಹೋದಾಗ ಇವನು ಇಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಇದು ಮೇನ್ ಕೋರ್ಸ್ ಏನಿರುತ್ತೆ, ಇದು ಮೇನ್ ಕೋರ್ಸ್ ಮೈಕ್ರೋ ಸರ್ವಿಸಸ್. ಮೇನ್ ಕೋರ್ಸ್ ಮೈಕ್ರೋ ಸರ್ವಿಸ್. ಸ್ನ್ಯಾಕ್ಸ್ ಹತ್ರ ಹೋದಾಗ ಸ್ನ್ಯಾಕ್ಸ್ ಮೈಕ್ರೋ ಸರ್ವಿಸ್. ಬೆವರೇಜಸ್ಗೆ ಹೋದರೆ ಬೆವರೇಜಸ್ ಮೈಕ್ರೋ ಸರ್ವಿಸ್ ಹೋಗುತ್ತೆ. ಇಲ್ಲಿ ಟೋಕನ್ ಇದೆಯಲ್ಲ, ಈ ಟೋಕನ್ನೇ ನಿಮಗೆ ಸಿಗೋದು ಇದು ಸೆಷನ್. ಇದನ್ನ ನೋಡ್ಕೊಂಡೆ ಅವನು ಆರ್ಡರ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಇದೊಂದು ಸೆಷನ್ ಆಗುತ್ತೆ. ಇದ API ರಿಕ್ವೆಸ್ಟ್ ಕೂಡ ಇದೇ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಇದನ್ನ ನೋಡಿಕೊಂಡು ಇಲ್ಲಿಗೆ ರಿಕ್ವೆಸ್ಟ್ ಹಿಟ್ ಆಗುತ್ತೆ. ಈ ಇದನ್ನೇ ನೋಡಿಕೊಂಡು ಇದರಲ್ಲಿ ಏನು ಆರ್ಡರ್ ಮಾಡಿದ್ದಾನೆ, ಮೇನ್ ಕೋರ್ಸಿಗೆ, ಸ್ನ್ಯಾಕ್ಸ್ಗೆ ಅಥವಾ ಬೆವರೇಜಸ್ಗೆ. ಸೊ ಇದು ರಿಕ್ವೆಸ್ಟ್, API ರಿಕ್ವೆಸ್ಟ್ ಕೂಡ ಆಗುತ್ತೆ, ಇದೊಂದು ಸೆಷನ್ ಕೂಡ ಆಗುತ್ತೆ. ಇದು ಏನಾದರೂ ಎಕ್ಸ್ಪೈರಿ ಆಗಿಬಿಟ್ರೆ ಇಲ್ಲಿಂದ ಟೇಬಲ್ ನಂಬರ್ 21ಗೆ ಒಂದು ಬಿಲ್ ಜನ್ರೇಟ್ ಮಾಡಿ ಬಿಲ್ ಕೊಟ್ಬಿಟ್ಟ ಅಂತಂದರೆ ಅದ್ರ ಮುಂದೆ ಟೇಬಲ್ ನಂಬರ್ 21 ಮೇಲೆ ಬೇರೆ ಚಿಟ್ ರೆಡಿ ಆದಾಗ ಅದ್ರ ಮೇಲೆ ಟೇಬಲ್ ನಂಬರ್ 21 ಆ್ಯಡ್ ಮಾಡಿದ್ರೆ ಅವಾಗ ಇಲ್ಲಿ ಬೇರೆಯವನು ಬಂದು ಕೂತಿರ್ತಾನೆ. ಸೊ ಇಲ್ಲಿ ಟೈಮಿಂಗ್ಸ್ ಇರುತ್ತೆ ಆ್ಯಕ್ಚುಲಿ, ಗೊತ್ತಾಯ್ತಾ? ಇಲ್ಲಿ ಎಕ್ಸಾಕ್ಟ್ಲಿ ಅವನು ಸಾಯಂಕಾಲ 6:00 ಬಂದಿದ್ದ ಅಂದರೆ ಸೊ ಅದೇ ಮೇನು ಐಡೆಂಟಿಫೈಯರ್. ಆ ಟೈಮಿಂಗ್ ಏನಿರುತ್ತೆ ಅದನ್ನೇ, ಅದೇ ಮತ್ತೊಂದು ಟೋಕನ್ ಆ್ಯಡ್ ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ ಮತ್ತೊಂದು ಟೋಕನ್ ರೆಡಿ ಆಯ್ತು, ಅದ್ರ ಮೇಲೆ ಟೋಕನ್ ನಂಬರ್ ಟೇಬಲ್ ನಂಬರ್ 21 ಇರುತ್ತೆ, ಬಟ್ ಟೈಮಿಂಗ್ಸ್ ಮ್ಯಾಟ್ರ್ ಆಗುತ್ತೆ. ಆ ಟೈಮಲ್ಲಿ 7:30 ಅಂದರೆ ಅಲ್ಲಿ ಬೇರೆ ಯಾರು ಬಂದು ಕೂತಿರ್ಬೋದು. ಆ ಟೈಮಿಂಗ್ಸ್ ಜೆ ಸೆಷನ್ ID ಅಂತ ಅಂದ್ಕೊಳ್ಳಿ. ಅದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಈ ಟೋಕನ್ ಸೆಷನ್ನು ಬಟ್ 6:30 PM ಎಷ್ಟು ಗಂಟೆ ಬಂದು ಕೂತಿದ್ದಾರೆ ಅನ್ನೋದೇ ಜೆ ಸೆಷನ್ ID ಎಲ್ಲಿರುತ್ತೆ, ಅದು ಕ್ಲೈಂಟ್ ಮಷೀನಲ್ಲಿ ಇರುತ್ತೆ. ಸೊ ಸೆಷನ್ ಆಯಿತು, ಇಲ್ಲಿಂದ ಈ ಸೆಷನ್ ಎಕ್ಸ್ಪೈರ್ ಆಗೋ ತನಕ ಒಂದು ವ್ಯಾಲಿಡಿಟಿ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡೆ ಬಿಲ್ ಜನ್ರೇಟ್ ಮಾಡ್ತಾರೆ. ಸೊ ಇವಾಗ ಕ್ಯಾಶ್ ಕೌಂಟರಿಗೆ ಬಂದರೆ ಬಿಲ್ ಜನ್ರೇಟ್ ಆಗೋದು ಬಿಲ್ಲಿಂಗ್ ಮೈಕ್ರೋ ಸರ್ವಿಸ್. ಅದನ್ನು ಪೇ ಮಾಡ್ತಾನಲ್ವಾ, ಅದನ್ನು ಪೇ ಮಾಡಿಂದ ಪೇಮೆಂಟಿಗೆ ರೆಸ್ಪಾನ್ಸ್ ಮಾಡಬೇಕಲ್ವ. ಸೊ ಅದು ಪೇಮೆಂಟ್ ಮೈಕ್ರೋ ಸರ್ವಿಸ್. ಇದರಲ್ಲಿ ಇವನೇನು ಪ್ಲೇಟ್ನ, ರಾಹುಲ್ ಏನು ಪ್ಲೇಟ್ನ ತಂದು ಕೊಡ್ತಾನೆ, ಈ ಪ್ಲೇಟೇ ರೆಸ್ಪಾನ್ಸ್. ರೆಸ್ಪಾನ್ಸ್ ಅಂದರೆ ಏನಾಗುತ್ತೆ, ಇಲ್ಲಿ ನಿಮಗೆ ಪ್ಲೇಟ್ಗೆ ಅವನು ರೆಸ್ಪಾನ್ಸ್ ತಂದು ಕೊಟ್ಟ, ಕರೆಕ್ಟಾ? ಅವನು ರೆಸ್ಪಾನ್ಸ್ ಆರ್ಡರ್ ಮಾಡಿದ್ದ, ಅವನು ರಿಕ್ವೆಸ್ಟ್ ಆರ್ಡರ್ ಮಾಡಿದ್ದ. ಸೊ ಅದಕ್ಕೆ ಅವನು ಪ್ಲೇಟ್ ತಂದು ಕೊಟ್ಟನಲ್ವ, ಅದೇ ರೆಸ್ಪಾನ್ಸ್. ಅಂತಂದರೆ ಆ್ಯಕ್ಚುಯಲ್ ಫುಡ್ಡು ಅದೇನಾದರೂ ಇರ್ಬೋದು, ದೋಸೆ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಟೀ ಇರ್ಬೋದು, ಅದೇ ಆ್ಯಕ್ಚುಯಲ್ ಪೇಲೋಡ್ ಅಥವಾ ಡೇಟಾ ಅಂದ್ಕೊಳ್ಳಿ, ರೆಸ್ಪಾನ್ಸ್ ಅಂತ. ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೇ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ಮೈಕ್ರೋ ಸರ್ವಿಸಸ್ಗೆ ರಿಲೇಟ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.